ಬೇಲೂರು ಕೋಟೆಯ ಇತಿಹಾಸ. 1000 ವರ್ಷಗಳ ಹಿಂದೆ ಬಲಶಾಲಿಯಾದ ಕಲ್ಯಾಣ ಚಾಲುಕ್ಯರ ಆಡಳಿತದಲ್ಲಿ ಹೊಯ್ಸಳ ವಂಶದ ರಾಜ ವಿನಯಾದಿತ್ಯನು ಪ್ರಭುತ್ವಕ್ಕೆ ಬಂದನು. 1045ರಿಂದ 1098 ನಡುವೆ ಸಾಮಾನ್ಯ ಯುಗದ ಅವಧಿಯಲ್ಲಿ ಅವನು ಬೇಲೂರನ್ನು ತನ್ನ ರಾಜಧಾನಿಯನ್ನಾಗಿಸಿ ತನ್ನ ನಗರವನ್ನು ರಕ್ಷಿಸಲು ಒಂದು ಭದ್ರವಾದ ಕೋಟೆಯನ್ನು ನಿರ್ಮಿಸಿದ್ದಲ್ಲದೆ, ಈ ಕೋಟೆಯು ಎತ್ತರದ ಭೂಮಿಯಲ್ಲಿ ಸ್ಥಾಪಿತವಾಗಿದ್ದು ಸುತ್ತಲೂ ಬೃಹತ್ ಕಲ್ಲಿನ ಗೋಡೆಗಳಿಂದ ಆವರಿಸಲ್ಪಟ್ಟಿದ್ದು, ಇದನ್ನು ಆಳವಾದ ಕಂದಕಗಳಿಂದ ರಕ್ಷಿಸಲಾಯಿತು. ಇದೊಂದು ರಕ್ಷಾತಂತ್ರದ ಕವಚವೇ ಸರಿ. ನಂತರ ಕಾಲದಲ್ಲಿ ಹೊಯ್ಸಳರು ತಮ್ಮ ರಾಜಕೀಯ ಕೇಂದ್ರವನ್ನು ದ್ವಾರ ಸಮುದ್ರಕ್ಕೆ, ಅಂದರೆ ಇಂದಿನ ಹಳೆಬೀಡಿಗೆ ಸ್ಥಳಾಂತರಗೊಂಡಿತು. ಆದರೆ ಅವರ ಪಯಣದ ಶುರುವು ಅತ್ಯಂತ ಸರಳವಾಗಿದ್ದು, ಅದು ಚಿಕ್ಕಮಗಳೂರಿನ ಸಮೀಪದ ಅಂಗಡಿ ಎಂಬ ಸಣ್ಣ ಗ್ರಾಮದಿಂದ ಆರಂಭವಾಯಿತು. ಹೊಯ್ಸಳ ಪೂರ್ವ ರಾಜನಾದ ಸಳನು ಹುಲಿಯೊಂದಿಗೆ ಹೋರಾಡಿ ವಿಜಯಶಾಲಿಯಾದನು. ಅದೊಂದು ಶೌರ್ಯದ ಕತೆ. ಈ ಕಥೆಯೇ ಹೊಯ್ಸಳ ಎಂಬ ಹೆಸರಿಗೂ ಅವರ ಶೌರ್ಯದ ನಿಶಾನಿಯಾಗಿ ಗುರುತಾದ ಚಿಹ್ನೆಗೂ ಕಾರಣವಾಯಿತು. ಬೇಲೂರಿನ ಕೋಟೆಯ ಕತೆ ಕೇವಲ ಕಲ್ಲು ಮತ್ತು ಗೋಡೆಗಳದ್ದಲ್ಲ. ಇದು ಶೌರ್ಯ, ಭಕ್ತಿ ಮತ್ತು ಶಾಶ್ವತ ಸಂಸ್ಕೃತಿಯ ವೈಭವದ ಸಂಯೋಜನೆ. ಇದೇ ಸ್ಥಳದಲ್ಲಿ, ಅಂದರೆ ಬೇಲೂರು ಕೋಟೆ ನಿರ್ಮಿತವಾದ ಭೂಮಿಯಲ್ಲೇ ರಾಜ ವಿಷ್ಣುವರ್ಧನನು ಯುದ್ಧದಲ್ಲಿ ವಿಜಯಶಾಲಿಯಾದ ನಂತರ ತನ್ನ ಜಯದ ಪ್ರತೀಕವನ್ನು ಸ್ಮರಿಸಲು ಶ್ರೀ ಶ್ರೀ ವಿಜಯನಾರಾಯಣ ದೇವಾಲಯವನ್ನು ನಿರ್ಮಿಸಿದನು.